ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಆಲೂಗೆಡ್ಡೆ ಹಾಗೂ ಅಲಸಂದೆ ಬೀಜ ಹಾಕಿ ಕಸಿ ಮಾಡೋದನ್ನು ಹೇಳ್ಕೊಡ್ತಿದ್ದೇನೆ. ಮೊದಲಿಗೆ ಮಿಕ್ಸರ್ ಜಾರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 10-15 ಬ್ಯಾಡಗಿ ಮೆಣಸನ್ನು ಇಲ್ಲಿ ಹಾಕಿದ್ದೇನೆ. ಖಾರ ಬೇಕೆನ್ನುವರು ಇಲ್ಲಿ ಖಾರದ ಮೆಣಸು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 4-5 ಖಾರದ ಮೆಣಸು ಕೂಡ ಆ್ಯಡ್ ಮಾಡಿದ್ದೇನೆ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಇದನ್ನು ಫಸ್ಟಿಗೆ ಹುಡಿ ಮಾಡ್ಕೊಳ್ಳುವ. ಇದು ಹುಡಿ ಆದಮೇಲೆ ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ತೆಂಗಿನಕಾಯಿಯ ಅರ್ಧ ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಹಾಗೆಯೇ 4-5 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವ. ನಂತರ ಒಂದು ಪಾತ್ರೆಗೆ ನೀರನ್ನು ಕುದಿಲಿಕ್ಕಿಡುವ. ಇದು ನೀರು ಕುದಿದಾದಮೇಲೆ ನಾವು ಒಂದು 5-10 ನಿಮಿಷ ನೆನೆಸಿಟ್ಟ ಅಲಸಂದೆ ಬೀಜನ ಇದಕ್ಕೆ ಹಾಕ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 5-10 ನಿಮಿಷ ಬೇಯಲಿಕ್ಕೆ ಬಿಡುವ. ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾವು ಆಲೂಗಡ್ಡೆಯನ್ನು ಆ್ಯಡ್ ಮಾಡುವ. ಇದರ ಜೊತೆ ಆಲೂಗಡ್ಡೆ ಕೂಡ ಬೇಯಲಿ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡುವ. ಈಗ ಇದು 75% ಬೆಂದಿದೆ. ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಟ ಟೊಮೆಟೊ, ಈರುಳ್ಳಿ, ಕಾಯಿಮೆಣಸನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು 3 ಟೊಮೆಟೊ, 1 ಈರುಳ್ಳಿ ಮತ್ತು 4-5 ಕಾಯಿಮೆಣಸನ್ನು ಹಾಕ್ತಿದ್ದೇನೆ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಈಗ ಆ್ಯಡ್ ಮಾಡಬೇಕು. ಇದು ಒಟ್ಟಿಗೆ ಈಗ ಬೇಯಲಿ. ಇದು ಲಿಡ್ ಕ್ಲೋಸ್ ಮಾಡಿ ನಾವು ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡುವ. ಇದೀಗ ಬೆಂದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಳುವ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾವು ಇದನ್ನು ಕುದಿಲಿಕ್ಕೆ ಬಿಡುವ. ಇದು ಚೆನ್ನಾಗಿ ಕುದಿಬೇಕು. ಇದೀಗ ಕುದಿತಾ ಬಂದಿದೆ. ಇದಕ್ಕೊಂದು ಒಳ್ಳೆಯ ಒಗ್ಗರಣೆ ಹಾಕುವ. ನಾಳೆ ಒಗ್ಗರಣೆಗೆ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, 4-5 ಎಸಳು ಬೆಳ್ಳುಳ್ಳಿ, 1 ಒಣಮೆಣಸು ಮತ್ತು ಕರಿಬೇವು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಈಗ ಬಿಸಿಯಾದ ಆಲೂಗೆಡ್ಡೆ ಅಲಸಂದೆ ಬೀಜ ಕಸಿ ರೆಡಿ ಆಯಿತು. ಇದು ಅನ್ನದ ಜೊತೆ ಹಾಗೆ ಚಪಾತಿ, ದೋಸೆ ಯಾವುದ್ರ ಜೊತೆ ಇದು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.